ಗಾಯಕ ಪ್ರಮುಖವಾಗಿ ನಟರಾಗಿರುವಂಥ ಕಮಲ್ ಹಾಸನ್ಗೆ ಸದ್ಯಕ್ಕೆ ರಿಲೀಫ್ ಅಂತೂ ಸಿಕ್ಕಿದೆ. ಕರ್ನಾಟಕದ ಬಗ್ಗೆ ಮಾತನಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟಲ್ಲಿ ಈಗ ಸದ್ಯಕ್ಕೆ ಕಮಲ್ ಹಾಸನ್ಗೆ ಬಿಗ್ ರಿಲೀಫ್ ಇದು. ಅಂದರೆ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ಗೆ ಅವಕಾಶ ಕೊಡಲಾಗಿದೆ. ಬಟ್ ಚಿತ್ರತಂಡ ಏನು ಮಾಡುತ್ತೆ ಅನ್ನೋದು ಸುಪ್ರೀಂ ಕೋರ್ಟಲ್ಲಿ ಕಮಲ್ ಹಾಸನ್ಗೆ ಸಿಗ್ತಾ ಇರುವಂಥ ಬಿಗ್ ರಿಲೀಫ್ ಇದು. ಸೊ ಕರ್ನಾಟಕದಲ್ಲಿ ಥಗ್ ಲೈಫ್ ಚಿತ್ರ ರಿಲೀಸ್ಗೆ ಅವಕಾಶ ಇದೆ. ಅಂದರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ, ರಿಲೀಸ್ ಮಾಡಿ ಅಂತೇಳಿ. ಸೊ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಸೂಚನೆ ಕೊಡಲಾಗಿದೆ. ಚಿತ್ರವನ್ನು ನೋಡಲು ಇಷ್ಟ ಇಲ್ಲದವರು ನೋಡಬೇಡಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಸೊ ಚಿತ್ರ ಬಿಡುಗಡೆಗೆ ಈ ರೀತಿ ಧಮಕಿ ಹಾಕೋದು ಅಥವಾ ಬೆದರಿಸೋದು ಸರಿಯಲ್ಲ ಅಂತ ಸುಪ್ರೀಂ ಹೇಳ್ತಾ ಇರುವುದು. ಕ್ಷಮೆ ಕೇಳಬೇಕು ಎಂಬುದು ಸರಿಯಲ್ಲ ಅಂತ ಸುಪ್ರೀಂ ಹೇಳಿದೆ. ಥಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಕಡೆಯಿಂದ ಈಗ ಸೂಚನೆ ಸಿಕ್ಕಿದೆ. ಸೊ ಈಗ ಥಗ್ ಲೈಫ್ ಬಿಡುಗಡೆ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು ಕಮಲ್ ಹಾಸನ್. ಅಂದರೆ ತಮಿಳಿಂದ ಕನ್ನಡ ಹುಟ್ಟಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ತದನಂತರ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಸಿನಿಮಾ ಬಿಡುಗಡೆ ಮಾಡಬಾರ್ದು ಅಂಥೇಳಿ ಇದೆಲ್ಲ ಆಗಿದ್ರೂ ಕೂಡ ಈತ ಕ್ಷಮೆಯನ್ನು ಕೇಳಿರಲಿಲ್ಲ. ಆದರೆ ಕೋರ್ಟ್ಗೆ ಹೋಗಿದ್ರು. ಈಗ ಕೋರ್ಟ್ ಕಡೆಯಿಂದ ಆತನಿಗೆ ಸಿಗ್ತಾ ಇರುವಂಥ ಬಿಗ್ ರಿಲೀಫ್ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ ಸುನಿಲ್, ಈಗ ಸುಪ್ರೀಂ ಕೋರ್ಟಿಂದ ಸಿನಿಮಾ ಬಿಡುಗಡೆಗೆ ಅವಕಾಶ ಇದೆ, ಬಟ್ ಚಿತ್ರರಂಗ ಏನು ಮಾಡುತ್ತೆ? ಖಂಡಿತ ಹೇಮಕುಮಾರ್, ಸದ್ಯ ಚಿತ್ರ ರಿಲೀಸ್ಗೆ ತಡೆ ನೀಡಲಾಗಿತ್ತು. ಈ ಪ್ರಕರಣ ಸುಪ್ರೀಂ ಕೋರ್ಟ್ ಕೂಡ ಮೆಟ್ಟಿಲೇರಿದ್ರು ನಟ ಕಮಲ್ ಹಾಸನ್. ಇದೀಗ ನ್ಯಾಯಾಲಯ ನಟನ ಪರ ಆದೇಶ ಹೊರಡಿಸಿರುವಂತದ್ದು. ಅಂದ್ರೆ ಕರ್ನಾಟಕದಲ್ಲಿ ಕೂಡ ಥಗ್ ಲೈಫ್ ಸಿನಿಮಾ ಚಿತ್ರ ಬಿಡುಗಡೆಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಇಂದು ಅರ್ಜಿ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಚಿತ್ರ ಬಿಡುಗಡೆ ತಡೆ ಹೇರುವುದು ಸರಿಯಲ್ಲ, ನೆಲದ ಕಾನೂನು ಕೂಡ ಎತ್ತಿ ಹಿಡಿಯೋದು ಮುಖ್ಯ, ಕ್ಷಮೆ ಕೇಳಿ ಎಂದು ಒತ್ತಾಯಿಸುವುದು ಕೂಡ ಸರಿಯಲ್ಲ, ಸಿನಿಮಾ ನೋಡಲು ಇಷ್ಟವಿಲ್ಲ ಎಂದಾದ್ರೆ ನೋಡ್ಬೇಡಿ ಅಂತ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಮನಮೋಹನ್ ಹಾಗೇನೆ ಜೆ ಗುಯಾನ್ ಅವರನ್ನೊಳಗೊಂಡಂತಹ ಪೀಠ ಈ ರೀತಿಯಾದಂತಹ ಆದೇಶವನ್ನ ಕೂಡ ಕೊಟ್ಟಿರುವಂತದ್ದು. ಸೊ ಜನರು ಬಂದು ಗೆರವು ಮಾಡ್ತಾವಂತ ಈ ಹಿಂದೆ ಹೇಳಿದ್ರು. ಸೊ ಈ ಕಾರಣಕ್ಕೆ ಚಿತ್ರದ ಬಿಡುಗಡೆಗೆ ತಡೆಯನ್ನ ಹೇರಬಾರ್ದು, ರಿಲೀಸ್ ಮಾಡಲು ಮುಂದಾದ್ರೆ ಸಿನಿಮಾ ಹಾಲ್ ಸುಡುತ್ತೇವೆ ಎಂದಿದ್ದಕ್ಕೆ ಸಿನಿಮಾ ಬಿಡುಗಡೆಯನ್ನು ಕೂಡ ಯಾವುದೇ ರೀತಿಯಾದಂತಹ ನಿಲ್ಲಿಸಬಾರ್ದು. ಹಾಗೇನೆ ಇದಕ್ಕೆ ಬೇಕಾದಂತಹ ಭದ್ರತೆಯನ್ನು ಕೂಡ ಕೊಡ್ಬೇಕಂತ ಸೂಚನೆ ಕೊಟ್ಟಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಹೈಕೋರ್ಟ್ ಅಲ್ಲಿ ಕೂಡ ವಿಚಾರಣೆ ಇತ್ತು. ಆದ್ರೆ ಹೈಕೋರ್ಟ್ ಅಲ್ಲಿ ಈ ಹಿಂದೆ ಕ್ಷಮೆ ಕೇಳಬಹುದು ಅನ್ನೋ ರೀತಿಯಲ್ಲಿ ಕಿವಿ ಮಾತನ್ನ ಕೂಡ ಹೈಕೋರ್ಟ್ ನ ನ್ಯಾಯಮೂರ್ತಿಗಳು ತಿಳಿಸಿದ್ರು. ಸೊ ಈ ಸಂದರ್ಭದಲ್ಲಿ ನಟ ಕಮಲ್ ಹಾಸನ್ ಪರ ವಕೀಲರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು, ಕಳೆದ ವಾರ ವಿಚಾರಣೆ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನ ಕೂಡ ನೀಡಿತ್ತು. ಸೊ ಇವತ್ತು ವಿಚಾರಣೆ ಕೈಗೆತ್ತಿಕೊಂಡು ಕರ್ನಾಟಕದಲ್ಲಿ ಅಂದ್ರೆ ಥಗ್ ಲೈಫ್ ಸಿನಿಮಾ ಬಿಡುಗಡೆ ಮಾಡುವಂತೆ ಸೂಚಿಸಿರುವಂತದ್ದು. ಸೊ ಹೀಗಾಗಿ ಈ ವಾರ ಅಥವಾ ಬರುವ ವಾರ ಥಗ್ ಲೈಫ್ ಸಿನಿಮಾ ಬಿಡುಗಡೆ ಆಗುತ್ತಾ, ಬಿಡುಗಡೆ ಆದ ನಂತರ ಯಾವ ರೀತಿ ನಮ್ಮ ಕರ್ನಾಟಕ ಪೊಲೀಸರು ಅದಕ್ಕೆ ಭದ್ರತೆ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿರುವಂತದ್ದು. ಒಂದು ವೇಳೆ ಥಗ್ ಲೈಫ್ ಸಿನಿಮಾ ಬಿಡುಗಡೆ ಆದ್ರೆ ಸಿನಿಮಾ ಮಂದಿರಗಳ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ ಅಂತ. ಸೊ ಹೀಗಾಗಿ ನಮ್ಮ ಪೊಲೀಸರು ಯಾವ ರೀತಿಯಾದಂತಹ ಭದ್ರತೆಯನ್ನ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಥ್ಯಾಂಕ್ ಯು ಭವ್ಯ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.